ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಮಿಲ ವ್ಲಾಗ್ಸ್ ಇನ್ ಕನ್ನಡ. ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ. ಹೊರಗಡೆ ತುಂಬ ಕೂಲಾಗಿ, ತುಂಬ ವಾತಾವರಣ ಹದಗೆಟ್ಟಿದೆ, ತುಂಬ ಥಂಡಿ, ತುಂಬ ಮಳೆ ಜಿಡಿ ಬರ್ತಾನೆ ಇದೆ. ಇನ್ನೂ 2-3 ದಿನ ಇದೇ ಥರ ಇರುತ್ತಂತೆ. ಅದೇ ಸಮಯದಲ್ಲಿ ಸಂಪಲ್ಲಿ ನೀರು ಬೇರೆ ಬಿಟ್ಟಿದ್ದಾರೆ. ನೀರು ಕೂಡ ತುಂಬ ಚೆಲ್ಲಿದೆ. ಈಗ ವಾಲ್ ಆಫ್ ಮಾಡಿದ್ದೀನಿ. ಮಳೆ ನೀರು, ಸಂಪಿನ ನೀರೆಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ನಿಮ್ಮ ಕಡೆನೂ ಈ ಥರನೇ ಇದೆಯಾ ವೆದರು? ಕಮೆಂಟ್ ಮಾಡಿ. ಬ್ಯಾಂಗ್ಳೂರಲ್ಲಂತೂ ಇದೇ ಥರ ಇದೆ. ಬನ್ನಿ. ಟೈಮಿಂಗ್ ಮಧ್ಯಾಹ್ನ 2-2:30. ಥಂಡಿರೋದ್ರಿಂದ ಫುಲ್ಲು ಸ್ಕ್ರೀನೆಲ್ಲ ಹಾಕ್ಬಿಟ್ಟಿದ್ದೀನಿ. ನಿಮಗೆ ಫುಲ್ ಬ್ಲ್ಯಾಂಕ್ ಅನಿಸ್ಬೋದು. ಹಾಗೆ ಪಾತ್ರೆ ಕೂಡ ವಾಶ್ ಮಾಡಿದಾಯಿತು. ಇನ್ನೊಂದು ಸ್ವಲ್ಪ ಇದೆ, ವಾಶ್ ಮಾಡಬೇಕು. ಇವತ್ತು ಮಧ್ಯಾಹ್ನ ಊಟಕ್ಕೆ ಬರೀ ಪಾಲಕ್ ಸೊಪ್ಪಿನ ಮೊಸೊಪ್ಪು ಸಾರು ಮಾಡಿದ್ದೀನಿ. ತೊಗರಿಬೇಳೆ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ನಾನು ಸಾಂಬಾರು ಪುಡಿ ಹಾಕಿಲ್ಲ ಇವತ್ತು. ಒಮ್ಮೊಮ್ಮೆ ಸಾಂಬಾರು ಪುಡಿ ಹಾಕ್ತೀನಿ, ಧನಿಯಾ ಪುಡಿ, ಅಚ್ಕಾರದ ಪುಡಿ ಮಿಕ್ಸು. ನೋಡ್ಬೋದು, ಮೊಸೊಪ್ಪು ಸಾರು ಪಾಲಕ್ದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಎಸ್ಪೆಷಲಿ ಹೆಣ್ಮಕ್ಳಿಗೆ ಒಳ್ಳೆಯದು, ಗಂಡ್ಮಕ್ಳಿಗೆ ಕೂಡ ಒಳ್ಳೆಯದು. ಹೆಣ್ಮಕ್ಳಿಗೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಪಾಲಕ್ ಸೊಪ್ಪಿನ ಮೊಸೊಪ್ಪು. ಹಾಗೆ ರೈಸ್ ಕೂಡ ಇಟ್ಕೊಂಡು ಇಲ್ಲೊಂದು ಸಿಂಪಲಾಗಿ ಒಂದು ಮಕ್ಕಳಿಗೆ ಇದು ಮಾಡಿದ್ದೀನಿ. ಡ್ರೈ ಫ್ರೂಟ್ಸ್ದು ಫ್ರೈ ಅಂತಲೇ ಹೇಳ್ಬೋದು. ಗೋಡಂಬಿ, ಬಾದಾಮಿ, ಕಡಲೆಬೀಜ. ಇಲ್ಲ, ನಾನು ಪಿಸ್ತಾ, ದ್ರಾಕ್ಷಿ ಹಾಕಿಲ್ಲ. ಗೋಡಂಬಿ, ಬಾದಾಮಿ ಮತ್ತು ಕಡಲೆಬೀಜ ಈ ಮೂರೂ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಬ್ಯಾಚ್ ಟು ಬ್ಯಾಚ್, ಒಂದರಿಂದೇ ಒಂದು. ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು, ಸ್ವಲ್ಪ ಒಂದು ಚಿಟಿಕೆ ಉಪ್ಪಿನ ಅಂಶನೂ ಇರುತ್ತೆ, ಟೇಸ್ಟ್ ಅಂಶನೂ ಇರುತ್ತೆ. ಬ್ಲ್ಯಾಕ್ ಸಾಲ್ಟು ಒಂದು ಚಿಟಿಕೆ, ಒಂದು ಅರ್ಧ ಸ್ಪೂನ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಅಷ್ಟು. ಅಚ್ಕಾರದ ಪುಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೀನಿ. ಸ್ಕೂಲಿಂದ ಬರೋ ಮಕ್ಕಳಿಗೆ ಒಂದು ಸ್ವಲ್ಪ ಕೊಟ್ಟರೆ ಒಂದು 2 ಸ್ಪೂನಷ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜಾಸ್ತಿ ಆದರೆ ಅದು ಆರೋಗ್ಯಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಆಯಿಲ್ ಫ್ರೈ ಮಾಡಿಕೊಂಡು ಈ ಥರ ಹಾಕ್ಕೊಂಡಿದ್ದೀನಿ. ಅಚ್ಕಾರದ ಪುಡಿ, ಬ್ಲ್ಯಾಕ್ ಸಾಲ್ಟ್ ಮತ್ತು ಉಪ್ಪು, ವೈಟ್ ಸಾಲ್ಟು. ನಿಮ್ಗೆ ಬೇಕಾದ್ರೆ ಗರಂ ಮಸಾಲ ಹಾಕೋಬೋದು. ನಾನು ಈ ಥರ ತುಂಬ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ನೀವು ಒಮ್ಮೆ ಈ ಥರ ಮಕ್ಕಳು ಮಾಡಿಕೊಡಿ. ಕಿಡ್ನಿ ಡ್ರೈ ಫ್ರೂಟ್ಸ್ ಇರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದಲ್ವ. ಸಿಂಪಲಾಗಿ ಈ ಥರ ಟ್ರೈ ಮಾಡಿದ್ದೀನಿ. ಓಕೆ, ಅದು ಕ್ಲೋಸ್ ಮಾಡಿದ್ದೀನಿ. ಈಗ ರೈಸ್ ಕೂಡ ಹಾಕ್ತಾಯಿದೆ. ಸಾಂಬಾರು ಆಯಿತು. ಓಕೆ ಫ್ರೆಂಡ್ಸ್, ಇನ್ನೂ ಪೂಜೆ ಮಾಡಬೇಕು, ಮಾಡಿಲ್ಲ. ಓಕೆ, ಥ್ಯಾಂಕ್ ಯು, ಬೈ, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಯಾರು ಹೊಸ್ದಾಗಿ ಚಾನಲ್ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ಮಿನಿ ಶಾರ್ಟ್ ವೀಡಿಯೋ. ಟೇಕ್ ಕೇರ್, ಬೈ. ನಿಮ್ಮ ಕಡೆ ಹೇಗಿದೆ ವೆದರ್ ಕಮೆಂಟ್ ಮಾಡಿ. ಬ್ಯಾಂಗ್ಳೂರಲ್ಲಂತೂ ಫುಲ್ಲು ಕೂಲ್ ಅಂದರೆ ಕೂಲಾಗಿದೆ. ತುಂಬ ಥಂಡಿ. ಸ್ಕೂಲ್ ಮಕ್ಕಳುಗಳು, ಕಾಲೇಜವರು ಹೋಗೋರು ಬರೋರು, ಕೆಲಸಕ್ಕೆಲ್ಲ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ. ಮನೇಲಿರೋರ್ಗೆ ಏನೋ ಒಂದ್ಸಲ ಆಟೋಮೆಟಿಕ್ ಹೆಲ್ತ್ ಇಶ್ಯೂ ಆಗುತ್ತೆ. ನೆಗಡಿ, ಕೆಮ್ಮು, ಈ ಥರ ಎಲ್ಲ, ಜ್ವರ ಎಲ್ಲ. ಹಾಗಾಗಿ ಸ್ವಲ್ಪ ಬಿಸಿನೀರೇ ಕುಡೀರಿ, ಬಿಸಿ ಊಟನೇ ಮಾಡಿ. ಆದಷ್ಟು ಈ ಥರ ಏನಾದ್ರು ಆಯಿಲ್ ಐಟಮ್ ಬೇಕು ಅಂದರೆ ಮನೇಲೇ ಡ್ರೈ ಫ್ರೂಟ್ಸ್ ನೋಡಿ ಈ ಥರ. ಇವಾಗ ನಾನು ಮಾಡಿದ್ನೆಲ್ಲ ಗೋಡಂಬಿ ಮತ್ತು ಬಾದಾಮಿ, ಕಡಲೆಬೀಜ 3 ಆರೋಗ್ಯಕ್ಕೆ ಒಳ್ಳೆಯದು. ಪ್ರೋಟೀನ್ ಅಂಶ, ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ಅದನ್ನ ಎಣ್ಣೆಲಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಮಸಾಲೆ ಸೇರಿಸಿದ್ದೀನಿ. ತುಂಬ ಖುಷಿಯಾಗುತ್ತೆ ಸ್ಕೂಲಿಂದ ಬಂದಿರೋ ಮಕ್ಕಳಿಗೆ. ಥ್ಯಾಂಕ್ ಯು, ಬೈ. ನೀವು ಒಮ್ಮೆ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಬಾಯ್.